ಆ ವ್ಯವಸ್ಥೆಯನ್ನ ಸರಿದೂಗಿಸಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳ ಜವಾಬ್ದಾರಿ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಅನುದಾನಗಳು ಇದ್ಯಾಕೆ ಸಂತ ಮಾಡ್ಕೊಳ್ರಿ ಅಲ್ಲಿ ಗಡ್ಸಿ ಸಂತ ಹಿಂಗೆ ಕಳ್ರಿ ಶಬ್ಬಾಸ್ ಗೌಡ್ರೆ ಶಬ್ಬಾಸ್. ರಾಜಾಜಿ ರಾಜ ರಾಜ ಮಾರ್ತಾಂಡ ಗಂಭೀರ ಶಿವಲಿಂಗ ಗೌಡರೇ ಶಬ್ಬಾಸ್ ಗೌಡ್ರೆ ಶಬ್ಬಾಸ್. ರಾಜಾಜಿ ರಾಜ ರಾಜ ಮಾರ್ತಾಂಡ ಗಂಭೀರ ಶಿವಲಿಂಗ ಗೌಡರೇ ಶಬ್ಬಾಸ್ ಗೌಡ್ರೆ ಶಬ್ಬಾಸ್. ರಾಜಾಜಿ ರಾಜ ರಾಜ ಮಾರ್ತಾಂಡ ಗಂಭೀರ ಶಿವಲಿಂಗ ಗೌಡರೇ ಅದರಿಂದ ಇಂಥ ವ್ಯವಸ್ಥೆಯನ್ನ ಸರಿದೂಗಿಸಿಕೊಂಡು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಅದಕ್ಕೆ ನಮ್ಮದು ಹೆಚ್ಚು ಅಂತ ಹೇಳಿ ಹೋದ್ರೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಬಿಜೆಪಿ ನಮಗೆ ಒಂದು ಭಿನ್ನಾಭಿಪ್ರಾಯ ಇದೆ. ನಾವು ಚುನಾವಣೆಯಲ್ಲಿ ಆಶ್ವಾಸನೆಯನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನ ಕೊಟ್ಟೆ ನಾವು ಚುನಾವಣೆಯಲ್ಲಿ ಕೊಟ್ಟ ಮೇಲೆ ಆ ಗ್ಯಾರಂಟಿಗಳನ್ನ ನುಡಿದಂತೆ ನಡೆಯೋದಕ್ಕೆ ಅನುಷ್ಠಾನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಈ ರಾಜ್ಯದ ಜನತೆಗೆ ತಲುಪಿಸ್ತಾ ಇದ್ದೀವಿ. ಈ ರಾಜ್ಯದ ಜನಕ್ಕೆ ನಾವು ತಲುಪಿಸ್ತಾ ಇದ್ದೀವಿ. ಬಹುಶಃ ಹಣಕಾಸಿನ ವ್ಯವಸ್ಥೆ ಒಳಗಡೆ 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಕೊಡ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥ ಸಂಬಳವೇ 1 ತಿಂಗಳು 15 ದಿವಸ 10 ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲಾರ ಕಾಲದಲ್ಲೂ ಆಯ್ತು, ಎಲ್ಲಾರ್ದು ಹಿಸ್ಟ್ರಿನ ಅಂತ ಐತೆ. ಯಾರ ಕಾಲದಲ್ಲಿ ಏನಿಲ್ದಂಗಿಲ್ಲ. ಏನು ಒಂದೇ ಸಮನೆ ಆದಾಯ ಉಕ್ಕಿ ಬರಲ್ಲ. ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡೂ ಯಾವ ರೀತಿ ಇರುತ್ತೆ. ಇನ್ಕಮಿಂಗು ಯಾವ ರೀತಿ ಬರುತ್ತೆ, ಅದೇ ರೀತಿ ಔಟ್ ಗೋಯಿಂಗು ಹೋಗುತ್ತೆ. ಇದು ಎಲ್ಲಾ ರಾಜ್ಯದಲ್ಲೂ ಯಾರ ರಾಜ್ಯ ಆಳಿರು ಯಾರು ಇದನ್ನು ಮಾಡಿದ್ರು ಅದು ನಡೆಯತಕ್ಕಂಥ ವ್ಯವಸ್ಥೆನೆ. ಅದನ್ನು ನಾವೇನು ತಡೆಯೋದಕ್ಕೆ ಆಗೋದಿಲ್ಲ. ಇದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಅದನ್ನ ಬಿಟ್ಟು ನೀವು ಗ್ಯಾರಂಟಿಗಳಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯನವರ ಬದ್ಧತೆ ಮತ್ತೆ ಈ ಸಿದ್ದರಾಮಯ್ಯನವರ ಬದ್ಧತೆ ಹೌದು, ಅಲ್ಲಿಗೆ ಮಾತಾಡ್ತೀನಿ. ಸಿದ್ದರಾಮಯ್ಯನವರ ಬದ್ಧತೆ ಮತ್ತು ಕಾಂಗ್ರೆಸ್ ಇಂದಿನಿಂದ ಇವತ್ತೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ನಾನು ವಿರೋಧಿ ಪಕ್ಷದಲ್ಲಿ ಇರ್ಬೋದು, ನಾನು ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದ ಆಮೇಲೆ ಬಂದಿರ್ಬೋದು. ಆದ್ರೆ ಬಡವರ ಬಗ್ಗೆ 20 ಪಾಯಿಂಟ್ ಪ್ರೋಗ್ರಾಮ್ 20 ಅಂಶಗಳ ಕಾರ್ಯಕ್ರಮವನ್ನ ಈ ದೇಶದಲ್ಲಿ ತಂದು ಬಡವರನ್ನ ಉದ್ಧಾರ ಮಾಡು, ಬಡವರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಇದು ಏನು ಅಂತಕ್ಕಂಥದ್ದನ್ನ ನೀವು ಉಳುವವನೇ ಭೂಮಿಯ ಒಡೆಯ. ಎಲ್ಲ ಬೆಂಗಳೂರಲ್ಲಿದ್ರು 500 ಎಕರೆ 300 ಎಕರೆ 200 ಎಕರೆ ಜಮೀನು ನೋಡ್ಕೊಂಡು ಅವರೆಲ್ಲ ಇಲ್ಲಿ ಅಲ್ಲಿಂದ ಭತ್ತ ದಿವಸ ಧಾನ್ಯ ಎಲ್ಲನೂ ತಂದಿಲ್ಲಿ ಕೊಟ್ಟೋಗ್ಬೇಕಾಯ್ತು ವರ್ಷಕ್ಕೊಂದ್ಸಾರಿ. ಅಂತದನ್ನ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಕಾನೂನು ತಂದಂತ ಅವರು ಕಾಂಗ್ರೆಸ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಇದು ಬಡವರ ಬಗ್ಗೆ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಿದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಈ 5 ಗ್ಯಾರಂಟಿಗಳನ್ನ ಬಡವರಿಗೋಸ್ಕರ ಕೊಡಬೇಕು ಅಂತಕ್ಕಂಥ ಸಿದ್ಧಾಂತ ಅದು ಕಾಂಗ್ರೆಸ್ ಪಕ್ಷದ ಹೊರತು ಬೇರೆಯವರ ಸ್ವಾರ್ಥಕ್ಕೋಸ್ಕರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವೇನು ಓಟ್ ತಗೊಂಡು ಗೆದ್ದಿದೀವಿ ಅಂತಲೂ ತಿಳ್ಕೋಬೇಡಿ. ನಿಮ್ಮ ಒಂದು ಈಗ 3 ವರ್ಷ ನೀವು 3.5 ವರ್ಷ ಏನು ಅಧಿಕಾರ ನಡೆಸಿದ್ರೆ ಅಲ್ಲಿದ್ದಂತ ಒಂದು ಅವ್ಯವಸ್ಥೆ ಒಳಗಡೆ ನಮಗೆ ಜನ ಓಟ್ ಕೊಟ್ಟು ಆಮೇಲೆ ಗೊತ್ತಾಯ್ತು ನಾವು ಬಂದ ಮೇಲೆ ಕೊಡ್ಲೇಬೇಕು, ನುಡಿದಂತೆ ನಡೆಯಬೇಕು ಅಂತ ಹೇಳಿ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಗೊಳಿಸಿದೀವಿ. ನಿಮಗೆ ಇದರಿಂದ ಈ ರಾಜ್ಯದ ಪ್ರಗತಿ ಏನಾದರೂ ಕುಂಠಿತ ಆಯಿತು ಅನ್ನೋದಾದ್ರೆ ಅಂಕಿ ಸಂಖ್ಯೆಗಳ ಮೂಲಕ ಕೆಲವೊಂದು ನಾನು ಹೇಳ್ತೇನೆ ಮುಂದೆ ಅಂಕಿ ಸಂಖ್ಯೆಗಳ ಮುಖಾಂತರ ಇದರಿಂದ ಈ ರಾಜ್ಯದ ಬಜೆಟ್ ಎಷ್ಟಕ್ಕೆ ಮಂಡಿಸಿತು, ಎಷ್ಟು ಕೋಟಿ ಮಂಡಿಸಿತು. 3,71,000 ಕೋಟಿ ರೂಪಾಯಿಗೆ ನಾವು ಬಜೆಟ್ ಅನ್ನು ಮಂಡನೆ ಮಾಡಿದ್ವು. ಬಜೆಟ್ ಅನ್ನು ಮಂಡನೆ ಮಾಡಿ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್
ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಬದ್ಧತಾ ವೆಚ್ಚಕ್ಕೆ 2,60,000 ಕೋಟಿ ಹಣವನ್ನು ಕೊಟ್ಟುಕೊಂಡು ಇನ್ನು ಉಳಿದಿರ್ತಕ್ಕಂಥ 60,000 ಕೋಟಿ ರೂಪಾಯಿನ ನಾವು ಗ್ಯಾರಂಟಿ ಕೊಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಹಣವನ್ನ ಅಭಿವೃದ್ಧಿಗೆ ಹಾಕೊಂಡು ಮಾಡ್ತಾ ಇದ್ವಿ.